ಚಿಕ್ಕಮಗಳೂರಲ್ಲಿ ಶಾಲಾ ಶಿಕ್ಷಕಿ ಮೇಲೆ ಹಲ್ಲೆ ಪ್ರಕರಣ ಮಾರಣಾಂತಿಕ ಹಲ್ಲೆ ಮಾಡಿದ್ದ ಯುವಕನನ್ನ ಬಂಧಿಸಲಾಗಿದೆ. ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶಾಲಾ ಶಿಕ್ಷಕಿ ಇದ್ರು ಅವರು ಶಾಲೆಯನ್ನು ಮುಗಿಸಿ ಮನೆಗೆ ಹಿಂತಿರುಗುವಾಗ ಅವರ ಮೇಲೆ ಏಕಾಏಕಿ ಹಲ್ಲೆಯನ್ನು ನಡೆಸಲಾಯಿತು. ಮಾರಣಾಂತಿಕ ಹಲ್ಲೆ ಅದು. ಯುವಕ ರಾಡ್ನಿಂದ ತಲೆಗೆ ಹೊಡೆದು ಅವ್ರನ್ನ ಕಟ್ ಹಾಕಿದ್ದ. ಬಾಳೆಹೊನ್ನೂರು ಸಮೀಪ 26 ವರ್ಷದ ಭವಿತ್ನನ್ನ ಅರೆಸ್ಟ್ ಮಾಡಲಾಗಿದೆ. ಯುವತಿಯ ಸಂಬಂಧಿಕ ಭವಿತ್ ಈಗ ಬಂಧಿತ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಮೇಲೆ ಈ ದುಷ್ಕೃತ್ಯವನ್ನ ಎಸಗಿರೋ ಶಂಕೆ ವ್ಯಕ್ತವಾಗಿದೆ. 2 ತಿಂಗಳಿಂದ ಭವಿತ್ ನಂಬರ್ ಬ್ಲಾಕ್ ಮಾಡಿದ್ರು ಶಿಕ್ಷಕಿ. ಜಯಪುರ ಪೊಲೀಸರಿಂದ ಆರೋಪಿ ಭವಿತ್ ಬಂಧನ ಆಗಿದೆ. ನಿನ್ನೆ ಸಂಜೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದ ಬಳಿ ಆಗಿದ್ದಂಥ ಘಟನೆ. ಈಗ ಹಲ್ಲೆಗೊಳಗಾಗಿರೋ ಅಂತಹ ಶಿಕ್ಷಕಿಯನ್ನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಆರೋಪಿಯನ್ನ ಬಂಧಿಸಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹಾರುದ್ರ, ಶಿಕ್ಷಕಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಂಥ ಸಂಬಂಧಿ ಭವಿತ್ ಬಂಧನ ಆಗಿದೆ. ಯಾವಾಗ ಬಂಧಿಸಿದ್ರು, ಯಾತಕ್ಕೋಸ್ಕರ ಈತ ಹಲ್ಲೆ ಮಾಡ್ದ ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನ ಹೇಗೆ? ಹೌದು ಮಧುಸೂದನ್, ಏನಂದ್ರೆ ಶಿಕ್ಷಕಿ ಏನಂದ್ರೆ ಪ್ರೀತಿ ಮಾಡಿಲ್ಲ ಅಂತ ನಿರಾಕರಣೆ ಮಾಡಿದಕ್ಕೆ ಮತ್ತೆ ಆತನ ನಂಬರ್ ಅನ್ನ ಬ್ಲಾಕ್ ಮಾಡಿದಕ್ಕೆ ಏನಂದ್ರೆ ರೊಚ್ಚಿಗೆದ್ದ ಪ್ರಿಯಕರ ಏನಂದ್ರೆ ಆಕೆ ಏನಂದ್ರೆ ನಿನ್ನೆ ಏನಂದ್ರೆ ಶಾಲೆಯಿಂದ ಮನೆಗೆ ಬರುವಂತ ಟೈಮಲ್ಲಿ ಏನಂದ್ರೆ ಆಕೆಯನ್ನ ಹಿಡಿದು ಒಂದು ಮರಕ್ಕೆ ಕಟ್ಟಿ ಹಾಕಿ ಆಕೆಯ ಮೇಲೆ ಏನು ಮಾರಣಾಂತಿಕ ಒಂದು ಹಲ್ಲೆ ಮಾಡಿದ ಪ್ರಿಯತಮನನ್ನ ಈಗ ಪೊಲೀಸರು ನಿನ್ನೆ ಒಂದು ಬಂಧಿಸಿರುವಂತದ್ದು. ಈಗಾಗಲೇ ಏನಂದ್ರೆ ಯುವತಿ ಏನಂದ್ರೆ ಈಗಾಗಲೇ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾಳೆ. ಮೂಲತಃ ಏನಂದ್ರೆ ಬಾಳೆಹೊನ್ನೂರು ಸಮೇತ ಬಸರಿಕಟ್ಟೆ ಮೂಲದವಳಾಗಿರ್ತಾರೆ. ಈ ಯುವಕನು ಕೂಡ ಭವಿತ್ ಕೂಡ ಅದೇ ಗ್ರಾಮದವನಾಗಿರ್ತಾನೆ. ಏನಂದ್ರೆ ಒಂದು ಸೈಡ್ ಏನಂದ್ರೆ ಪ್ರೀತಿಯನ್ನ ಮಾಡ್ತಾ ಇರ್ತಾನೆ, ಆದ್ರೆ ಆಕೆ ಒಂದು ಇವನನ್ನ ನಿರಾಕರಣೆ ಮಾಡಿರ್ತಾರೆ. ಇದರಿಂದ ಏನಂದ್ರೆ ರೊಚ್ಚಿಗೆದ್ದ ಪ್ರಿಯಕರ ಏನಂದ್ರೆ ಆತನ ಸ್ನೇಹಿತರು ಕೆಲವರು ಜೊತೆಗೆ ಸೇರಿ ಆಕೆಯನ್ನ ಏನಂದ್ರೆ ಕಟ್ಟಿ ಹಾಕಿ ಒಂದು ಮಾರಣಾಂತಿಕವಾಗಿ ಒಂದು ಹಲ್ಲೆ ಮಾಡಿ ಒಂದು ವಿಕೃತಿಯನ್ನ ನಡೆದಿದ್ದ. ತಕ್ಷಣ ಏನಂದ್ರೆ ಪೊಲೀಸರು ಏನಂದ್ರೆ ಸ್ಥಳೀಯರು ಆಕೆಯನ್ನ ರಕ್ಷಣೆ ಮಾಡಿ ಕೊಪ್ಪ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿಂದ ಒಂದು ಹೆಚ್ಚಿನ ಚಿಕಿತ್ಸೆಗೆ ಮೆಗಾನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಈಗ ಒಂದು ಆಕೆಗೆ ಒಂದು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಇದನ್ನ ಏನಂದ್ರೆ ಸೀರಿಯಸ್ ಆಗಿ ತಗೊಂಡಂತ ಪೊಲೀಸರು ಏನಂದ್ರೆ ನಿನ್ನೆ ಒಂದು SP ವಿಕ್ರಮ್ ಅಮಟೆ ಅವರ ಒಂದು ತಂಡವನ್ನ ರಚನೆ ಮಾಡಿದ್ದು. ರಾತ್ರಿ ಏನಂದ್ರೆ ಆತನನ್ನ ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡುವ ಒಂದು ಸಾಧ್ಯತೆ ಇದೆ ಮಧುಸೂದನ್. ಮಹಾರುದ್ರ, ಹಾಗೆ ಸಂಪರ್ಕದಲ್ಲಿ ಇರಿ. ಇನ್ನು ಮೆಗ್ಗಾನ್ ಆಸ್ಪತ್ರೆಗೆ ಹಲ್ಲೆಗೊಳಗಾಗಿರುವಂಥ ಶಿಕ್ಷಕಿಯನ್ನ ಈಗ ದಾಖಲಿಸಲಾಗಿದೆ. ಅವರ ಸಹೋದರಿ ಕೂಡ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭವಿತ್ ಈತನೇ ಬಂಧಿತ ಆರೋಪಿ. ನಾವು ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಲಾಸ್ಟ್ ವಿಂಡೋ 3ನೇ ವಿಂಡೋದಲ್ಲಿ ಅವರು. ಇನ್ನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂಥ ಶಿಕ್ಷಕಿ ತಲೆಗೆ ರಾಡ್ನಿಂದ ಹೊಡೆದಿದ್ದಾನೆ ಆತ. ಆಮೇಲೆ ಮರಕ್ಕೆ ಕಟ್ ಹಾಕಿದ್ದ. ಯಾತಕ್ಕೋಸ್ಕರ ಅಂದರೆ ಪ್ರೀತಿಯ ನಿರಾಕರಣೆ ಮಾಡಿದ್ದಾಳೆ ಆಕೆ ಅನ್ನೋ ಕಾರಣಕ್ಕೋಸ್ಕರನೇ ಭವಿತ್ ಈ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಜೈಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಜೈಪುರ ಪೊಲೀಸರಿಂದ ಆರೋಪಿ ಭವಿತ್ ಬಂಧಿಸಲಾಗಿದೆ. ಬಾಳೆಹೊನ್ನೂರು ಸಮೀಪ 26 ವರ್ಷ ಈತನನ್ನ ಬಂಧಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಶಾಲಾ ಶಿಕ್ಷಕಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರಕರಣ. ಈಗ ಆರೋಪಿಯನ್ನ ಜೈಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಗೊಳ್ಳೋ